ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದ ರೈತರ ಬೆಳೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿದರೂ ನಿರ್ಲಕ್ಷ್ಯ ವಹಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ರೈತನು ಬೆಳೆದ ಗೋವಿನ ಜೋಳ ತೆನೆ ಸುಟ್ಟು ಕರಕಲಾದರೂ ಪರಿಹಾರ ನೀಡದೇ ಇರುವ ಸರ್ಕಾರಕ್ಕೆ ರೈತರಿಂದ ಧಿಕ್ಕಾರ. ಚಾಣಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಮುತ್ತನಾಯರಗುಪ್ಪ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದಲ್ಲಿ ಗೋವಿನ ಜೋಳ ತೆನೆ ಗುಂಪಿಗೆ ವಿದ್ಯುತ್ ಸ್ಪರ್ಶ ಅಂದರೆ ಶಾರ್ಟ್ ಸರ್ಕ್ಯೂಟ್ ಫೆಬ್ರವರಿ 9ರಂದು ನಡೆದ ಘಟನೆಗೆ ಇವತ್ತಿಗೂ ರೈತರಿಗೆ ಆದ ಹಾನಿಯನ್ನು, ನಷ್ಟವನ್ನು ಸರ್ಕಾರದಿಂದ ಯಾವುದೇ ರೀತಿಯಿಂದ ಪರಿಹಾರ ಒದಗಿಸುವುದರಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆ, ವಿಳಂಬತೆಯಿಂದ ಇನ್ನೂ ಕಾಡ್ತಾ ಇದೆ. ಹೀಗಾಗಿ ರೈತರಿಗೆ ನಾವು ಹಾನಿಗೊಳಗಾದ ನಮ್ಮ ಗೋವಿನ ಜೋಳ ಬೆಳೆಗೆ ನಮಗೆ ಪರಿಹಾರ ಸಿಗಬಹುದೇ ಅಥವಾ ಸಿಗುವುದಿಲ್ಲ ಅನ್ನುವಂಥ ಆತಂಕದಲ್ಲಿರುವ ಮಾಳವಾಡ ಗ್ರಾಮದ ರೈತರ ಚಿಂತನೆಯಾಗಿ ಪರಿವರ್ತನೆಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯತೆಯೇ ಇದಕ್ಕೆ ಕಾರಣ ಎಂದು ರೈತರ ಆರೋಪ ವ್ಯಕ್ತಪಡಿಸಿದ್ದಾರೆ. ನರಗುಂದ ವಿಧಾನಸಭಾ ಮತಕ್ಷೇತ್ರದ ರಾಜ್ಯ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಯುವ ಮುಖಂಡರಾದ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ರೋಣ ತಾಲೂಕಿನ ಮಾಳವಾಡ ಗ್ರಾಮದ ರೈತರ ಒಂದು ಗೋವಿನ ಜೋಳದ ತೆನೆಗೆ ಬೆಂಕಿ ಹತ್ತಿ ಕರಕಲಾದ ಸುದ್ದಿ ಮೇರೆಗೆ ಮಾಳವಾಡ ಗ್ರಾಮಕ್ಕೆ ಭೇಟಿ ನೀಡಿ ಸಮೀಕ್ಷೆ ಮಾಡಿ ಅಧಿಕಾರಿಗಳ ಜೊತೆಗೆ ಸಮೀಕ್ಷೆ ಮಾಡಿ ವರದಿ ಮಾಡಿ ಇಲ್ಲಿ ಒಂದು ಸ್ಥಾನಿಕವಾಗಿ ಚೌಕಾಶಿ ಮಾಡಿ ರೈತರಿಗೆ ಆಗಿರುವ ಗೋವಿನ ಜೋಳ ತೆನೆಯಿಂದ ಬಹಳಷ್ಟು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಶೀಘ್ರದಲ್ಲೇ ರೈತರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಾಳವಾಡ ಗ್ರಾಮಕ್ಕೆ ಆಗಮಿಸಿದ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ಅಧಿಕಾರಿಗಳನ್ನು ಎಚ್ಚರಿಸಿ ಮತ್ತು ಅಧಿಕಾರಿಗಳಿಗೆ ರೈತರಿಗೆ ನ್ಯಾಯ ಕೊಡಲಿ ಎಂದು ಅವ್ರನ್ನ ಫೋನ್ ಮುಖಾಂತರ ಕರೆ ಮಾಡಿ ಮಾತನಾಡಿದರು. ಏನು ಸರ್? ದೇವರಾಜ್ ಅಂಗಿ ಅಂತ ಹೇಳಿ. ಅಂಗಿ ಹೌದು. ಈಗ ಪ್ರೊಸೆಸ್ ಆಗೈತೆ, ತಲಾಟೆ ಅವ್ರು ರಿಪೋರ್ಟ್ ಕೊಟ್ರ ಅಂತ ನಾಳೆ ಕಳ್ಸಿ ಕೊಡ್ತಾರೆ. ಒಂದು ಸ್ವಲ್ಪ ನೋಡ್ರಿ, ನಾಳೆ ಇರ್ತೀರಿ, ನಾಳೆ ಇರಂಗಿ ಸರ್ ಮಂಡೇ. ಆಯ್ತು, ಒಂದು ಸ್ವಲ್ಪ ನೋಡ್ರಿ, ಒಂದು ಸ್ವಲ್ಪ. ಯಾಕಂದ್ರೆ ನಾವು ಇದು ಸಾರ್ವಜನಿಕ ಮಾಡಬೇಕಾಗತ್ತೆ. ಏನು ಅನುಕೂಲ ಮಾಡಿಕೊಡ್ತೀರಿ ಅವ್ರಿಗೆ, ಬಡವರಿಗೆ? ಅಲ್ಲ, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿನಿ. ಹಾಂ ಸರ್. ಅವರು ನೋಡಿ ಇದನ್ನ ವಿಚಾರ ಮಾಡಿ ಹೇಳ್ತಾರೆ. ಬಿಕಾಸ್ KEB ಲೈನ್ ಫಾಲ್ಟು ಏನು ಬೇರೆ ಏನಾರ ಸ್ಪಾರ್ಕ್ ಆಗೈತೆ, ಯಾಕಂತಂದ್ರೆ ಮ್ಯಾಚ್ ಬಾಕ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮಿಸ್ಯೂಸ್ ಆಗಿರುತ್ತೆ. ಇಲ್ಲ ಸರ್, ನಾವು ಸ್ಪಾಟ್ನಾಗ ಇದ್ದೀವಲ್ಲ, ಆನ್ ದ ಸ್ಪಾಟ್ನ ನಾವು ಬಂದೆಲ್ಲ ನೋಡ್ಕೊಂಡಿದ್ದೀವಿ. ಇದು ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗೈತೆ. ಅದಕ್ಕೆ ಅದನ್ನ ಎಕ್ಸಾಮಿನ್ ಮಾಡಲಿ, ಅವರು ಏನಾಯ್ತು ಅನ್ನೋದು ಎಕ್ಸಾಮಿನ್ ಮಾಡಲಿ. ಹೆಚ್ಚು ಕಡಿಮೆ ಒಂದು 15 ದಿವಸ ಸರ್ ಇದಾಗಿ ಇವ್ರ ಮಂಜಾನವ್ರಿಗೆ ಕಳಿಸಿದ್ದೆ ನೋಡ್ರಿ. ನಾ ಅದನ್ನ ದಿವಸ ಆತ್ರಿ, ಒಬ್ಬ ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದ್ರಿ. ಹೊಳ್ಳಿ ಏನು ಸುದ್ದಿ ಇಲ್ಲ ಸರ್ ಇಲ್ಲಿ ಬಂದು. ಅಲ್ಲ, ಈಗ ಅದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡೇನ್ರಿ. ಹಾಂ ಸರ್. ಆಮೇಲೆ ತಹಶೀಲ್ದಾರ್ ಜೊತೆ ಮಾತಾಡ್ತೀನಿ. ಓಕೆ ಸರ್. ಮಾತಾಡಿ ಏನು ಅವ್ರು ಎಕ್ಸಾಮಿನ್ ಮಾಡಲಿ, ಫಸ್ಟ್ ಅವ್ರು ರಿಪೋರ್ಟ್ ತಗೊಂಡು ಏನಂತ. ಓಕೆ ಸರ್. ಆಮೇಲೆ ಮುಂದೆ ಏನು ಮಾಡ್ಬೇಕು. ನಾನು ಮರ್ದಿವ್ಸ ಬಂದೆ ಇವ್ರ ತಲಾಟೆ ಅವ್ರಿಗೆ ನಾನು ಇವ್ರ ತಹಸೀಲ್ದಾರ್ ಸರ್ ಯಾಕೆ ಬಂದಿಲ್ಲ ಇಲ್ಲಿ ಸ್ಪಾಟಿಗೆ ಅಂತ ಕೇಳಿದ್ರಿ. ಇಲ್ಲ, ನಾವೆಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ, ಹಂಗೆ ಬರಂಗಿಲ್ಲ ರೀ ಅವ್ರು, ರಿಪೋರ್ಟ್ ಕಳ್ಸಿನ ಅಂತ ಹೇಳಿದ್ರಿ ಅವ್ರು. ಬರ್ಬೇಕು, ವಿಸಿಟ್ ಮಾಡ್ಬೇಕು. ಅದನ್ನ ಕೇಳಿದ್ದೀನಿ ರೀ ನಾನು. ಸಾರ್ವಜನಿಕ ಆಗ್ತೈತಿ, ನಾವು ವಿಸಿಟ್ ಕೊಟ್ಟೇನೆ ಅಂತ ಹೇಳಿ. ಶಾಸಕರು ಬಂದಿದ್ರು ಇಲ್ಲಿ. ಇವ್ರು ಉಮೇಶ್ ಗೌಡ್ರು ಬಂದಿದ್ರಿ. ಉಮೇಶ್ ಗೌಡ್ರು ಶಾಸಕರಲ್ಲ, ಅವ್ರ ಬಂದಿಲ್ರಿ. ಅವ್ರು ಬಂದು ಹಂಗ ಬಂದು ಅಣ್ಣ ಏನಂದ್ರ ಸರ್, ಅವ್ರು ಬಂದಿಲ್ರಿ, ಇವ್ರು ಬಂದಿದ್ರಿ. ಅವರು ಆಯ್ತು ರೀ. ಒಟ್ಟು ನಾನು ಏನೈತಿ ಆಫೀಸರ್ ಜೊತೆ ಮಾತಾಡ್ತೇನೆ, ಮಾತಾಡಿ ಇದನ್ನ ವಿಸಿಟ್ ಮಾಡಕ್ ಹಚ್ತೇನೆ. ಏನಿಲ್ರಿ, ಈಗ ಇವ್ರಿಗೆ ಎಷ್ಟು ತೊಂದರೆ ಆಗೈತಲ್ಲ, ಇದಕ್ಕೆ ಏನು ಪರಿಹಾರ ಕೊಡಿಸ್ತೀವಿ ಗೌರ್ಮೆಂಟಿಂದ. ನನಗೆ ಒಟ್ಟು ಒಂದು ತಿಂಗಳ ಅನುಕೂಲ ಮಾಡ್ಕೊಡ್ತಾರೆ. ನಾನು ಅಧಿಕೃತ ಅಲ್ರಿ, ನಾನು ಅಪೋಸಿಷನ್ ಪಾರ್ಟಿ. ನಾನು ಒಬ್ಬ ಟಿಕೆಟ್ ಟ್ರೈ ಮಾಡ್ದವ. ಇದಕ್ಕೆ ಅಧಿಕೃತ ಬರುದು ಶಾಸಕರು ಬರ್ತಾರೆ, ನನಗೆ ಬರುದಿಲ್ಲ. ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಸರ್, ರೈತರ ಅಂದ್ಕೂಲೆ ನಮ್ಗೆ ಅದೊಂದು ಈಗ ಅದ ಒಂದರಿ ಸರ್. ನಾನು ಈಗ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಮಂಜಾನೆ ಫೋನ್ ಮಾಡಿದ್ದೆ ಅದಕ್ಕೆ ರೀ. ನಾನು ಹಿಂಗಾಗೈತ್ರಿ, ಅಣ್ಣನ ಕರ್ಕೊಂಬರ್ರಿ ಅಂತ ಹೇಳ್ದಕ್ರಿ. ಅಧಿಕೃತ ಶಾಸಕರು ಬರ್ತಾರ, ಅವರು ಪರಿಹಾರ ಕೊಡಿಸ್ಬೇಕು. ಇದಕ್ಕೆ ನಮ್ದು ಏನೈತಿ, ನಾವು ಪ್ರೆಷರ್ ಹಾಕ್ತೀವಿ. ನಮ್ಮ ಸರ್ಕಾರ ಇರೋದ್ರಿಂದ ನಾವು ಪ್ರೆಷರ್ ಹಾಕ್ತೀವಿ ಆಫೀಸರ್ ಮೇಲೆ. ಈಗ ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿದ್ರೆ ಬರಕ್ಕೆ ಹೇಳ್ರಿ ಸರ್ ಸ್ಪಾಟ್ನಾಗ ಒಂದಿನ. ಸರ್ ಹಲೋ, ನಮಸ್ಕಾರ. ಏನಿಲ್ಲ ಸರ್, ಇಲ್ಲಿ ಮಾಳವಾಡ ಒಂದು ಏನಾಗೈತೆ, ಮೇಜ್ ಒಂದು ಆಲ್ಮೋಸ್ಟ್ ಒಂದು 200 ಕ್ವಿಂಟಲ್ ಮೇಜ್ ಹಾನಿ ಆಗೈತೆ ಸರ್. ಇದು ಬಿಕಾಸ್ ಆಫ್ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್
ಆಮೇಲೆ ಈ ಒಂದಿಷ್ಟು ಬಣಿವಿನೂ ಸುಟ್ಟಾವ್ ಸರ್ ಏಕ ಫುಲ್ ಗೋಧಿ ಮತ್ತೆ ಕಡ್ಲಿ ಗೋಧಿ ಕಡ್ಲಿ ಎಲ್ಲ ಕಡೆ ಒಂದಿಷ್ಟು ಹಾಳಾಗೈತಿ. ಇದು ವಿಸಿಟ್ ಮಾಡ್ರಿ ಸರ್ ಸ್ಪಾಟ್ ನೀವು? ಇವತ್ತಲ್ಲ ನಾನು ಪೊಲ್ಯೂಷನ್ ಬೋರ್ಡ್ ಮೆಂಬರ್ ಸರ್, ಗೌರ್ಮೆಂಟ್ ಆಫ್ ಕರ್ನಾಟಕ, KPCC ಸ್ಪೋಕ್ಸ್ ಪರ್ಸನ್ ನಾ ಮಾತಾಡ್ತಾ ಇರೋದು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್ ನನಗೆ. ಈಗ ಹೊಸ್ದಾಗಿ ಬಂದ್ರೇನು ಸರ್ ನೀವು? ಎಷ್ಟು ದಿವಸ ಆಯ್ತು ನೀವು ಪೋಸ್ಟಿಗೆ ಬಂದು? 2 ವರ್ಷ ಆಯ್ತು. ನಾನು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವ್ರು ಮಾತಾಡೋದು ಸರ್. ಏನಿಲ್ಲ, ಈಗ ಏನಂತಂದ್ರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲಿ ಸಿಕ್ಕಾಪಟ್ಟಿ ಸುಟ್ಟೈತಿ. ಆಮೇಲೆ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡೀನಿ, ಬಟ್ ಅವ್ರು ಬಂದು ನೋಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 10 ದಿನ ಆಯ್ತು ರೈತರು ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ. 9ನೇ ತಾರೀಕು. ಅದಕ್ಕೆ ಇದನ್ನ ಏನಾದರೂ ಒಂದು ಪರಿಹಾರ ಮಾಡ್ಬೇಕು. ಯಾಕಂತಂದ್ರೆ ಇದು ನೀವು ಒಂದು ಸ್ಪಾಟ್ ವಿಸಿಟ್ ಓಕೆ ಓಕೆ ಏನಂದ್ರೆ ಎಸ್ಕಾಮ್ ಏನಾದ್ರು ಇದ್ರೆ ನಾವು ಹೇಳ್ದಂಗೆ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಕಾನ್ಸೆಪ್ಟ್ ಇತ್ತಂದ್ರೆ ಎಸ್ಕಾಮಿಗೆ ಅರ್ಜಿ ಫಾರ್ವರ್ಡ್ ಆಗಿರುತ್ತೆ. ಓಕೆ, ಅದರ್ವೈಸ್ ನಮ್ದು ಇದ್ರಲ್ಲಿ ನಮ್ಮ AC ಅವ್ರ ಹಂತಕ್ಕೆ ಹೋಗುತ್ತೆ ಮುಂದೆ, ಅದು ಫಾರ್ವರ್ಡ್ ಆಗಿರುತ್ತೆ ಈಗಾಗಲೇ. RIV ರಿಪೋರ್ಟ್ ಕೊಟ್ಟು ಅಲ್ಲ ನಿಮಗೇನು ಸರ ನೀವು ಅಪ್ಡೇಟೆಡ್ ಇಲ್ಲ. ಹೇಳ್ತೀನಿ ಕೇಳ್ರಿ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಗೊತ್ತಿಲ್ಲ ಇದು. ಎಸ್ಕಾಮ್ಗೆ ಫಾರ್ವರ್ಡ್ ಆಗ್ಬೇಕಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೊತ್ತಿಲ್ಲ. ಮಾತಾಡ್ದೇನೆ ಈಗ ಜಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ಇರಲ್ಲ, ಇಲ್ಲಿ AW ಇರ್ತಾರೆ ಸರ್. AW ಇರಲಿ, ಬಟ್ ಅಟ್ಲೀಸ್ಟ್ ಅಪ್ಡೇಟೆಡ್ ಇರ್ಬೇಕಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಈ ಶಾರ್ಟ್ ಸರ್ಕ್ಯೂಟ್ ಹಾಕೋ ಸರ್ ಅವ್ರು ಯಾಕೆ ಬರ್ಲಿಲ್ಲ ಕೇಳ್ರಿ ಕಾರಣ? ಅಲ್ಲ ಈಗ ಅವರಿಗೆ ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಅವರು ರಿಪೋರ್ಟ್ ಮಾಡಿರ್ಬೇಕು. ಅಲ್ಲ ರಿಪೋರ್ಟ್ ಮಾಡ್ರಿ. ಅವ್ರಿಗೆ ಅಪ್ಡೇಟ್ ಇರಲ್ಲ.